ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ಕೆಸೆಟ್ 2025 ಒಂದು ಅಧಿಸೂಚನೆ ಇನ್ನೂ ಕೂಡ ಹೊರಡಿಸಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಯಾವಾಗ ಹೊರಡಿಸ್ತಾರೆ ಅಂತ ಹೇಳಿ. ಸೊ ಸ್ನೇಹಿತರೆ, ಇಲ್ಲಿ ನಾವು ಕೇಳಿದ್ವಿ, ಕೆ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಸ್ನೇಹಿತರೆ ಅವರು ಹೇಳಿರುವಂಥ ಮಾಹಿತಿ ಏನಂತ ಅಂದರೆ, ಇನ್ನೂ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ ಕೆಸೆಟ್ ಬಗ್ಗೆ. ಸೊ ಮಾಹಿತಿ ಬಂದ ತಕ್ಷಣ ನಾವು ಕೆ ವೆಬ್ಸೈಟಲ್ಲಿ ಬಿಡ್ತೀವಿ ಅಂತೇಳಿ ಹೇಳ್ತಾ ಇದ್ರು. ಕೆ ವೆಬ್ಸೈಟ್ನ ನೋಡಿ ಅಂತೇಳಿ. ಸೊ ಇದಿಷ್ಟು ಅವರು ಹೇಳಿರುವಂತಹ ಮಾಹಿತಿ ಆಗಿರುವಂಥದ್ದು. ಸ್ನೇಹಿತರೆ, ಹೋದ ಸಲ ಯಾವಾಗ ಕಾಲ್ಫರ್ಮ್ ಆಗಿತ್ತು ಅಂದರೆ, ಅಧಿಸೂಚನೆ ಆಗಿತ್ತು ಅಂತ ಅಂದರೆ ನೀವು ನೋಡ್ಬೋದು ಇಲ್ಲಿ ಕೆಸೆಟ್ 2024 ಅಧಿಸೂಚನೆ 13/7/2024 ಆಗಿತ್ತಲ್ವಾ. ಸೊ ಈಗಾಗಲೇ ನಾವು ಆಗಸ್ಟಲ್ಲಿದ್ದೀವಿ. ಸೊ ಸ್ನೇಹಿತರೆ, ನಮ್ಮ ಒಂದು ಅಂದಾಜಿನ ಪ್ರಕಾರ ಆಗಸ್ಟ್ ಎಂಡಲ್ಲಿ ಅಥವಾ ಸೆಪ್ಟೆಂಬರ್ ಅಲ್ಲಿ ಕಾಲ್ಫರ್ಮ್ ಆಗಿ ಅಕ್ಟೋಬರ್ ಎಂಡ್ ಅಥವಾ ನವೆಂಬರ್ ಫಸ್ಟ್ ವೀಕಲ್ಲಿ ಎಕ್ಸಾಮಿನೇಷನ್ ಆಗುವಂತಹ ಚಾನ್ಸಸ್ ಇರಬಹುದು. ಇನ್ನು ಇದು ಕೂಡ ಅಧಿಕೃತವಾದಂತಹ ಮಾಹಿತಿ ಅಲ್ಲ ಸ್ನೇಹಿತರೆ, ನಾವು ಗೆಸ್ ಮಾಡಿರುವಂತಹದ್ದು. ಸೊ ಅಧಿಕೃತವಾಗಿ ಕೆ ವೆಬ್ಸೈಟ್ಗೆ ಬಿಟ್ಟ ತಕ್ಷಣ ಅದು ಅಧಿಕೃತವಾಗಿರುವಂತಹ ಮಾಹಿತಿ ಆಗಿರುತ್ತದೆ. ಸೊ ಓಕೆನಾ. ಸೊ ಇನ್ನೂ ಕೂಡ ಬಿಟ್ಟಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಬಿಟ್ಟಿದ್ದೀರಾ ಅಂತೇಳಿ. ಸೊ ಇಲ್ಲ ಸ್ನೇಹಿತರೆ, ಇನ್ನೂ ಕೂಡ ಬಿಟ್ಟಿಲ್ಲ. ಕೆಸೆಟ್ 2025 ಅಧಿಸೂಚನೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುವಂತಹ ಚಾನ್ಸಸ್ ಇದೆ. ಓಕೆನಾ. ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ. ಧನ್ಯವಾದಗಳು.